ಇವತ್ತಿನ ಕಾಲದಲ್ಲಿ ಅನೇಕ ಕಡೆಗಳಲ್ಲಿ ಹೇಗಿದೆ ಸ್ಥಿತಿ ಅಂತಂದ್ರೆ, ಹಿಂದಿನವರೆಲ್ಲರೂ ಸಹ ತುಂಬ ಕಾಲ ಭಗವಂತನ ಆರಾಧನೆಯನ್ನು ಮಾಡಿ, ತುಂಬ ಶ್ರದ್ಧೆಯಾಗಿ ತುಂಬ ಕಾಲ ಭಗವಂತನ ಆರಾಧನೆ ಮಾಡಿ ಭಗವದ್ ಅನುಗ್ರಹಕ್ಕಾಗಿ ಪ್ರತೀಕ್ಷೆ ಮಾಡಿದರು. ತುಂಬ ಕಾಲ ದೀರ್ಘಕಾಲ ಭಗವದ್ ಅನುಗ್ರಹಕ್ಕಾಗಿ ಪ್ರತೀಕ್ಷೆ ಮಾಡಿ ಭಗವದ್ ಆರಾಧನೆಯನ್ನು ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಅಷ್ಟು ಸುಲಭವಾಗಿ ಅವರಿಗೆ ದೇವರ ಅನುಗ್ರಹ ಸಿಕ್ಕಿರಲಿಲ್ಲ. ವಾಸ್ತವವಾಗಿ ಯಾರಿಗೂ ಸಹ ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕೆ ತುಂಬ ಭಕ್ತಿ ಅನ್ನೋದಿರಬೇಕು, ತುಂಬ ನಿಷ್ಠೆ ಅನ್ನೋದಿರಬೇಕು. ಆದ್ದರಿಂದ ಭಗವದ್ ಆರಾಧನೆಯನ್ನು ಮಾಡಿದಾಗ ಭಗವದ್ ಅನುಗ್ರಹ ಅನ್ನೋದು ಪ್ರಾಪ್ತವಾಗುತ್ತೆ. ಹಾಗೆ ಮಾಡಿ ಹಿಂದಿನವರು ಭಗವದ್ ಅನುಗ್ರಹಕ್ಕೆ ಪಾತ್ರರಾದರು. ಆ ದೇವರ ಅನುಗ್ರಹಕ್ಕೋಸ್ಕರ ದೀರ್ಘಕಾಲ ಪ್ರತೀಕ್ಷೆ ಮಾಡಿದರು. ಆದರೆ ಇವಾಗ ಹೇಗಿದೆ ಅಂತಂದರೆ, ಆ ದೇವರೇ ಭಕ್ತರಿಗೋಸ್ಕರ ಪ್ರತೀಕ್ಷೆ ಮಾಡ್ತಾ ಇದ್ದಾನೆ. ತುಂಬ ಊರುಗಳಲ್ಲಿ, ಅನೇಕ ಗ್ರಾಮಗಳಲ್ಲೆಲ್ಲ ದೇವರು ಭಕ್ತರಿಗೋಸ್ಕರ ಪ್ರತೀಕ್ಷೆ ಮಾಡ್ತಾ ಇದ್ದಾನೆ. ಇರಲಿ, ಪರವಾಗಿಲ್ಲ, ಹಿಂದೆ ನಾವು ದೇವರಿಗೋಸ್ಕರ ಪ್ರತೀಕ್ಷೆ ಮಾಡಿದ್ವಿ, ಈಗ ದೇವರು ನಮಗೋಸ್ಕರ ಪ್ರತೀಕ್ಷೆ ಮಾಡಲಿ ಅಂತಂದರೆ ಅದೆಂತಹ ಮಾತು. ನಾವು ದೇವರಿಗೋಸ್ಕರ ಪ್ರತೀಕ್ಷೆ ಮಾಡಬೇಕೇ ಹೊರತು ದೇವರು ನಮಗೋಸ್ಕರ ಪ್ರತೀಕ್ಷೆ ಮಾಡಬಾರ್ದು. ಯಾಕೆ ಅಂತಂದರೆ, ದೇವರು ನಮಗೋಸ್ಕರ ಪ್ರತೀಕ್ಷೆ ಮಾಡಿದ್ರಿಂದ ದೇವರಿಗೇನು ಉಪಯೋಗ ಇಲ್ಲ. ನಾವೇನಾದರೂ ಮಾಡಿದ್ರಿಂದ ದೇವರಿಗೇನು ಲಾಭ ಇಲ್ಲ, ಮಾಡದೇ ಇರುವುದರಿಂದ ದೇವರಿಗೇನು ನಷ್ಟ ಇಲ್ಲ. ಇದು ಈ ಲಾಭ ನಷ್ಟಗಳ ಪ್ರಶ್ನೆ ಯಾರಿಗೆ ಅಂತಂದರೆ ಮನುಷ್ಯನಿಗೆ. ಆದ್ದರಿಂದ ಈ ಒಂದು ಜನ್ಮದಲ್ಲಿ ನಮಗೆ ಸಿಕ್ಕಿರುವಂತಹ ಸಮಯದಲ್ಲಿ ಆ ಭಗವಂತನ ಆರಾಧನೆಯನ್ನು ಮಾಡಿ ಹಿಂದಿನವರು ಯಾವ ಒಂದು ಮಾರ್ಗವನ್ನು ತೋರಿಸಿದ್ದಾರೋ ಆ ಒಂದು ಮಾರ್ಗದಲ್ಲಿ ಹೋಗಿ ಭಗವದ್ ಆರಾಧನೆ ಮಾಡಿ ಎಲ್ಲರೂ ಸಹ ಕೃತಾರ್ಥರಾಗಬೇಕು. ಯಾಕೆಂತಂದರೆ ಇವತ್ತಿನ ಕಾಲದಲ್ಲಿ ಎಷ್ಟೇ ನಾವು ಪ್ರಯತ್ನವನ್ನು ಮಾಡಿದರೂ, ಎಷ್ಟೇ ಆಧುನಿಕತೆ ಅನ್ನೋದು ಬಂದರೂ, ಎಷ್ಟೇ ಸೌಕರ್ಯಗಳು ಈ ಪ್ರಪಂಚದಲ್ಲಿ ಬಂದರೂ, ಎಷ್ಟೇ ಬದಲಾವಣೆಗಳು ಈ ಪ್ರಪಂಚದಲ್ಲಿ ಉಂಟಾದರೂ ದುಃಖ ಮಾತ್ರ ಏನೂ ಕಡಿಮೆ ಆಗಲಿಲ್ಲ. ದುಃಖ ಅನ್ನೋದು ಹಾಗೇ ಇದೆ. ಇವತ್ತಿಗೂ ಸಹ ಪ್ರಪಂಚದಲ್ಲಿ ದುಃಖ ಅನ್ನೋದು ಹಾಗೇ ಇದೆ. ಹಿಂದಿನ ಕಾಲದಲ್ಲೂ ದುಃಖ ಇತ್ತು, ಇವತ್ತಿನ ಕಾಲದಲ್ಲೂ ದುಃಖ ಇದೆ. ಇಷ್ಟೆಲ್ಲ ಪ್ರಪಂಚದಲ್ಲಿ ಬದಲಾವಣೆಗಳಾಗಿ ಇಷ್ಟೆಲ್ಲ ಸೌಕರ್ಯಗಳು ಬಂದ ನಂತರವೂ ಸಹ ಪ್ರಪಂಚದಲ್ಲಿ ದುಃಖ ಅನ್ನೋದು ಹಾಗೇ ಇದೆ. ಹಿಂದಿನ ಕಾಲದಲ್ಲಿ ಈ ಸೌಕರ್ಯಗಳು ಯಾವುದು ಇಲ್ಲದೆ ಇರುವಾಗಲೂ ಸುಖ ಅನ್ನೋದಿತ್ತು. ತುಂಬ ಸುಖಿಗಳಾಗಿ ಜೀವನ ನಡೆಸ್ತಾ ಇದ್ದವರು ತುಂಬ ಜನ ಇದ್ದರು. ಇವತ್ತು ಸುಖಿಗಳಾಗಿರುವವರು ಇವತ್ತಿಗೂ ಇದ್ದೇ ಇದ್ದಾರೆ. ಅಂದರೆ ಏನು ಸೌಕರ್ಯಗಳಿಲ್ಲದೆ ಇರುವಂತಹ ಕಾಲದಲ್ಲೂ ಸುಖಿಗಳಾಗಿ, ತುಂಬ ಸುಖಿಗಳಾಗಿ ಜೀವನ ನಡೆಸ್ತಾ ಇದ್ದವರು ಇದ್ದರು. ಇವತ್ತು ಇಷ್ಟೆಲ್ಲ ಸೌಕರ್ಯಗಳಿದ್ದರೂ ಎಲ್ಲ ಸೌಕರ್ಯಗಳ ಮಧ್ಯದಲ್ಲಿ ಇದ್ದುಕೊಂಡೇ ತುಂಬ ತೊಂದರೆಯನ್ನು, ತುಂಬ ದುಃಖವನ್ನು ಅನುಭವಿಸ್ತಾ ಇರತಕ್ಕಂಥವರು ಇವತ್ತಿಗೂ ಇದ್ದೇ ಇದ್ದಾರೆ. ಯಾಕೆ ಹಾಗೆ ಅಂತಂದರೆ, ನಮಗೆ ಸಿಗುವಂತಹ ಸುಖ ದುಃಖಗಳಿಗೂ ಪ್ರಪಂಚದಲ್ಲಾಗುವಂತಹ ಬದಲಾವಣೆಗಳಿಗೂ ಯಾವುದೇ ಸಂಬಂಧ ಇಲ್ಲ. ಈ ಸುಖ ದುಃಖಗಳ ಪ್ರಪಂಚದಲ್ಲಿ ಎಷ್ಟೇ ಬದಲಾವಣೆಗಳಾದರೂ ಈ ಸುಖ ದುಃಖಗಳ ಮೂಲ ಅನ್ನೋದು ಹಾಗೇ ಇದೆ ಅಂತಂದರೆ ಆವಾಗ ಇವುಗಳು ನಮಗೆ ಸಿಗ್ತಾನೇ ಇರ್ತವೆ. ಎಷ್ಟೆಲ್ಲ ಸೌಕರ್ಯಗಳು ಪ್ರಪಂಚದಲ್ಲಿ ಉಂಟಾದರೂ ದುಃಖದ ಮೂಲ ಅನ್ನೋದು ಹಾಗೇ ಇದೆ ಅಂತಂದರೆ ಆಗ ಆ ಸೌಕರ್ಯಗಳಿಂದ ನಾವು ದುಃಖವನ್ನು ನಿವಾರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಥವಾ ಯಾವುದೇ ಸೌಕರ್ಯಗಳಿಲ್ಲದೆ ಇದ್ದರೂ ಆ ಸುಖದ ಒಂದು ಮೂಲ, ನಮ್ಮ ದೇವಸ್ಥಾನದ ಬಗ್ಗೆ, ನಮ್ಮ ಗ್ರಾಮಗಳಲ್ಲಿರ್ತಕ್ಕಂತಹ, ನಮ್ಮ ಹಿಂದಿನವರೆಲ್ಲರೂ ಪೂಜಿಸಿಕೊಂಡು ಬಂದಿರತಕ್ಕಂತಹ ದೇವಸ್ಥಾನಗಳಲ್ಲಿ ಎಲ್ಲರೂ ಸಹ ವಿಶೇಷವಾದಂತಹ ಶ್ರದ್ಧೆಯನ್ನು ಇಟ್ಟುಕೊಂಡಿರ್ತಕ್ಕಂಥವರಾಗಿ ಆ ದೇವರನ್ನು ಯಾವತ್ತೂ ಸಹ ಮರಿಬಾರದು. ಆ ದೇವರ ಒಂದು ಆರಾಧನೆಯನ್ನು ನಾವು ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಯಾಕಂತಂದರೆ ಇವತ್ತಿನ ದಿವಸ ನಾವು ಒಳ್ಳೆಯ ಸ್ಥಿತಿಯಲ್ಲಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಹಿಂದಿನವರೆಲ್ಲರೂ ಸಹ ಮಾಡಿದಂತಹ ಭಗವದ್ ಆರಾಧನೆ. ಅವರು ಆ ಪರಮಾತ್ಮನನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಆ ಪರಂಪರೆಯಲ್ಲಿ ಬಂದಿರುವಂತಹ ನಾವು ಸಹ ಇವತ್ತು ಒಳ್ಳೆಯ ಸ್ಥಿತಿಯಲ್ಲಿ ಇರುವುದಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಒಳ್ಳೆಯ ಸ್ಥಿತಿಯಲ್ಲಿರುವುದು ಅಂತಂದ್ರೆ ಏನು? ನೆಮ್ಮದಿಯಿಂದ ಇರುವುದು, 4 ಜನ ಗೌರವಿಸುವಂತಹ ಒಂದು ಸ್ಥಾನದಲ್ಲಿರುವುದು, ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 4 ಜನರಿಗೆ ಉಪಕಾರ ಮಾಡುವುದು. ಇದು ನಿಜವಾಗಲೂ ಒಳ್ಳೆಯ ಸ್ಥಿತಿಯಲ್ಲಿರುವುದು ಅನ್ನೋ ಮಾತಿನ ಅರ್ಥ. ಒಳ್ಳೆ ರೀತಿಯಲ್ಲಿರುವುದು ಅಂತಂದರೆ ಸುಮ್ಮನೆ ಯಾವುದೋ ದೊಡ್ಡ ಭವನದಲ್ಲಿರುವುದು ಅಂತ ಹಂಗೆ ಅರ್ಥ ಅಲ್ಲ. ಅದಿದ್ರೂ ಇರ್ಬೋದು. ಆದರೆ ಒಳ್ಳೆಯ ಸ್ಥಿತಿಯಲ್ಲಿರುವುದು ಅಂತಂದರೆ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇರುವುದು. ಮತ್ತು ಈಗ ಹೇಳಿದ ಹಾಗೆ ಎಲ್ಲರೂ ಸಹ ನಮ್ಮನ್ನು ಗೌರವಿಸುವುದು, ನಾವು ಸಹ ಇನ್ನೊಬ್ಬರಿಗೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡುವಂತಹ ಒಂದು ಸ್ಥಿತಿಯಲ್ಲಿದ್ದರೆ ಅದು ನಿಜವಾಗಲೂ ಒಳ್ಳೆಯ ರೀತಿಯಂತಹ ಒಂದು ಜೀವನ. ಅದರಿಂದ ಆ ರೀತಿಯಂತಹ ಒಂದು ಒಳ್ಳೆಯ ಜೀವನ ಇವತ್ತಿನ ನಮಗಿದೆ ಅಂತಂದರೆ, ಇದ್ದಿದ್ರಲ್ಲಿ ಒಳ್ಳೆ ರೀತಿಯಂತಹ ಒಂದು ಜೀವನ ಇದೆ ಅಂತಂದರೆ ಅದಕ್ಕೆ ನಮ್ಮ ಹಿಂದಿನವರೆಲ್ಲರೂ ಸಹ ಆರಾಧನೆ ಮಾಡ್ಕೊಂಡು ಬಂದಿರುವಂತಹ ಆ ಭಗವಂತನ ಕೃಪೆ. ಆದ್ದರಿಂದ ಯಾರೂ ಸಹ ಇವತ್ತಿನ ದಿವಸ ಗ್ರಾಮಗಳಿಂದ ಎಲ್ಲೆಲ್ಲಿಗೋ ಹೋಗಬೇಕಾಗಿ ಬರ್ತಾ ಇರುತ್ತೆ, ವಿದ್ಯಾಭ್ಯಾಸ ಅಥವಾ ಕೆಲಸ ಇತ್ಯಾದಿ ನಿಮಿತ್ತಗಳಿಗಾಗಿ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ ತುಂಬ ಜನ. ಆದರೆ ಎಲ್ಲಿಗೆ ಹೋದರೂ ಸಹ ನಮ್ಮ ಪೂರ್ವಜರು ಆರಾಧನೆ ಮಾಡಿದಂತಹ ಭಗವಂತನನ್ನು ಯಾವತ್ತೂ ಸಹ ನಾವು ಮರಿಬಾರದು. ಆ ಭಗವಂತನ ಒಂದು ಆರಾಧನೆಯನ್ನು ವಿಶೇಷವಾಗಿ ಮಾಡಿ, ಭಗವಂತನ ಸೇವೆಯನ್ನು ಮಾಡಿ